ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ಎಲ್ಲರೂ ಆರಾಮಾಗಿದ್ದೀರಿ ಫ್ರೆಂಡ್ಸ್? ಸಂಗು ಬ್ಲಾಗ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಯಾರ್ಯಾರು ಫ್ರೆಂಡ್ಸ್ ನೀವೇನು ಜೀವನದಲ್ಲಿ ಅನುಭವಿಸ್ತಿದ್ದೀರಲ್ಲ ಕಷ್ಟಗಳು, ಅವೇನು ಭಾಳ ದಿವಸ ಇರಲ್ಲ ಫ್ರೆಂಡ್ಸ್. ನೀವು ಆಲ್ಮೋಸ್ಟು ನಿಮ್ಮ ಜೀವನದಲ್ಲಿ ಕಷ್ಟಗಳು ಬರ್ತಾವಂತ ನೀವು ಇದು ಮಾಡ್ಕೊಳ್ಳಿ ಹೋಗ್ಬಿಡಿ ಫ್ರೆಂಡ್ಸ್. ನಿಮ್ಮ ಜೀವನದಲ್ಲಿ ಬರುವಂಥ ಕಷ್ಟಗಳನ್ನು ಮೊದಲು ಎದುರಿಸುವ ಧೈರ್ಯವನ್ನು ಇಟ್ಕೊಳ್ಳಿ ಫ್ರೆಂಡ್ಸ್. ಆಲ್ಮೋಸ್ಟು ನಿಮ್ಮ ಜೀವನದಲ್ಲಿ ಬರುವಂಥ ಕಷ್ಟಗಳು ಏನೇನಿದೆ ಫ್ರೆಂಡ್ಸ್, ಆ ಕಷ್ಟಗಳನ್ನು ಎದುರಿಸ್ತೀನಿ ಅನ್ನೋ ಒಂದು ಧೈರ್ಯ ಇಟ್ಕೊಳ್ಳಿ ಫ್ರೆಂಡ್ಸ್. ಆ ಧೈರ್ಯದ ಮೇಲೆ ನೀವು ಕೆಲಸ ಮಾಡ್ಕೊತೀವಿ ಫ್ರೆಂಡ್ಸ್. ಡೈಲಿ ನಿಮ್ಮ ಜೀವನ ಮೇಲೆ ಬರುವಂಥ ಕಷ್ಟಗಳು ಏನೇನು ಬರ್ತಾವೆ ಫ್ರೆಂಡ್ಸ್, ಅವ್ರ ಮೇಲೆ ನಾನು ಡೈಲಿ ಏನೇ ಕಷ್ಟ ಬಂದರೂ ನಾನು ಅದನ್ನು ಸಾಲ್ವ್ ಮಾಡ್ಕೊಂಡು ನಾನು ಇದು ಮಾಡ್ತೀನಿ ಅಂತ ಅನ್ನೋದೊಂದು ರೂಢಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದೇ ರೀತಿ ನೀವು ಕನ್ಸಿಸ್ಟೆನ್ಸಿಯಾಗಿ ನಿಮ್ಮ ಕಡೆ ನಿಮ್ಮದು ಏನಿದೆ ಫ್ರೆಂಡ್ಸ್ ಅದ್ರ ಮೇಲೆ ಕೆಲಸ ಮಾಡ್ಕೊತ ಹೋಗಿ ಫ್ರೆಂಡ್ಸ್. ಆಲ್ಮೋಸ್ಟು ಏನೇ ಇರಲಿ ನಿಮ್ಮ ಜೀವನದಾಗ ನೀವೇನು ಮಾಡ್ತೀನಿ ಅಂತಂದು ಸಾಧನೆ ಮಾಡ್ತೀನಿ ಅಂತ ಹೊಂಟ್ರಿ ಫ್ರೆಂಡ್ಸ್, ಅದ್ರ ಮೇಲೇ ನಿಮ್ಮದು ಫೋಕಸ್ ಇರಲಿ ಫ್ರೆಂಡ್ಸ್. ಆಲ್ಮೋಸ್ಟು ಮಾಡ್ಕೊಳ್ಳಿ ಫ್ರೆಂಡ್ಸ್. ಕೆಡಿಸ್ಕೊಳ್ಬೇಡಿ ಫ್ರೆಂಡ್ಸ್. ಜನರು ದುನಿಯಾ ಆಡಲಿ, ನಮ್ಮ ಪರಿಸ್ಥಿತಿ ನಮ್ಗೆ ಗೊತ್ತಿರುತ್ತೆ ಫ್ರೆಂಡ್ಸ್. ಹಾಗಾಗಿ ಆಲ್ಮೋಸ್ಟ್ ನೀವು ಯಾರ್ಯಾರು ನಿಮ್ಮ ಕೆಲಸದ ಮೇಲೆ ನೀವು ಮಾಡ್ತಾ ಇರ್ತೀರಿ ಕನ್ಸಿಸ್ಟೆನ್ಸಿಯಾಗಿ ಮಾಡ್ಕೊತ ಹೋಗಿ ಫ್ರೆಂಡ್ಸ್. ಕನ್ಸಿಸ್ಟೆನ್ಸಿಯಾಗಿ ಮಾಡ್ಕೊತ ಹೋದ್ರೆ ಒಂದಲ್ಲ ಒಂದು ದಿವಸ ಅದರ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್. ಹಾಗಾಗಿ ಕನ್ಸಿಸ್ಟೆನ್ಸಿ ಮಾಡ್ಕೊತ ಹೋಗಿ ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ಇನ್ನು ಸರಿಯಾಗಿ ಹೋಗ್ಬೇಡಿ ಫ್ರೆಂಡ್ಸ್. ನೀವು ಮಾಡ್ತೀನಿ ಅಂತ ನೀವೇನು ಛಲ ತೊಟ್ಟಿರ್ತೀರಿ ಫ್ರೆಂಡ್ಸ್, ಅದರ ಮೇಲೆ ನೀವು ಹಾರ್ಡ್ ವರ್ಕ್ ಮಾಡ್ಕೊತ ಹೋಗಿ ಫ್ರೆಂಡ್ಸ್. ಅದರಿಂದಲ್ಲ ನಾಳೆ ನಿಮಗೆ ಫಲ ಸಿಗುತ್ತೆ ಫ್ರೆಂಡ್ಸ್. ಡೈಲಿ 1% ಆಗಲಿ ಫ್ರೆಂಡ್ಸ್, ಮೊದಲು ಅದ್ರ ಮೇಲೆ ಫೋಕಸ್ ಮಾಡ್ಕೊತ ಹೋಗಿ ಫ್ರೆಂಡ್ಸ್. ಆಲ್ಮೋಸ್ಟ್ ನೀವು ಅದ್ರ ಮೇಲೆ ಹೆಂಗೆ ಫೋಕಸ್ ಮಾಡ್ಕೊತ ಹೋಗ್ತೀರಿ, ಅದೇ ನಿಮ್ಗೆ ಒಂದು ದಿವಸ ಮುಂದೆ ಒಂದು ದೊಡ್ಡ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್. ಹಾಗಾಗಿ ಅದ್ರ ಮೇಲೆ ಕನ್ಸಿಸ್ಟೆನ್ಸಿಯನ್ನು ಮಾಡ್ಕೊತ ಹೋಗಿ ಫ್ರೆಂಡ್ಸ್. ಕನ್ಸಿಸ್ಟೆನ್ಸಿ ಫಾಲೋ ಮಾಡ್ಕೊತ ಹೋಗಿ ಫ್ರೆಂಡ್ಸ್. ಯಾವ ರೀತಿ ಅದ್ರ ಮೇಲೆ ಕನ್ಸಿಸ್ಟೆನ್ಸಿ ಫಾಲೋ ಮಾಡ್ಕೊತ ಹೋಗ್ತೀರಿ ಫ್ರೆಂಡ್ಸ್, ಅದೇ ನಿಮ್ಗೆ ಮುಂದೆ ಒಂದು ದಿವಸ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್. ಹಾಗಾಗಿ ನೀವು ಕನ್ಸಿಸ್ಟೆನ್ಸಿಯನ್ನು ಫಾಲೋ ಮಾಡ್ಕೊತ ಹೋಗಿ ಫ್ರೆಂಡ್ಸ್. ಆದಷ್ಟು ಯಾವ ರೀತಿ ಕನ್ಸಿಸ್ಟೆನ್ಸಿಯಾಗಿ ಫಾಲೋ ಮಾಡ್ಕೊತ ಹೋಗ್ತೀರಿ ಫ್ರೆಂಡ್ಸ್, ಅದೇ ನಿಮ್ಗೆ ಮುಂದೆ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್. ಹಾಗಾಗಿ ನೀವು ಯಾವ ಕೆಲಸ ಮಾಡ್ಬೇಕಂತಿರ್ತೀರಿ ಫ್ರೆಂಡ್ಸ್, ಆ ಕೆಲಸದ ಮೇಲೆ ನೀವು ಕನ್ಸಿಸ್ಟೆನ್ಸಿಯಾಗಿ ಹಾರ್ಡ್ ವರ್ಕ್ ಮಾಡಿ ಕನ್ಸಿಸ್ಟೆನ್ಸಿಯಾಗಿ ನೀವು ಕೆಲಸ ಮಾಡ್ಕೊತ ಹೋಗಿ ಫ್ರೆಂಡ್ಸ್. ಅದರಿಂದಲೇ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್. ಹಾಗಾಗಿ ನೀವು ಡೈಲಿ ನೀವು ಯಾವ ಕೆಲಸ ಮಾಡ್ಬೇಕಂತಿರ್ತೀರ ಆ ಕೆಲಸದ ಮೇಲೆ ಡೈಲಿ ಒಂದು ಟೈಮ್ ಟೇಬಲ್ ಸೆಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆ ಟೈಮ್ ಟೇಬಲ್ ಪ್ರಕಾರ ಓದ್ಕೊಳ್ಳಿ. ನೀವು ಟೈಮ್ ಟೇಬಲ್ ಪ್ರಕಾರ ಕೆಲಸವನ್ನು ಮಾಡಿ ಅದ್ರ ಮೇಲೆ ನೀವು ಕನ್ಸಿಸ್ಟೆನ್ಸಿಯಾಗಿ ಕೆಲಸ ಮಾಡ್ಕೊತ ಹೋದ್ರೆ ಫ್ರೆಂಡ್ಸ್, ಇಂದೆಲ್ಲ ನಾಳೆ ಅದರ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್. ಹಾಗಾಗಿ ನೀವು ಡೈಲಿ ಕನ್ಸಿಸ್ಟೆನ್ಸಿಯಾಗಿ ಫಾಲೋ ಮಾಡೋದು ಫ್ರೆಂಡ್ಸ್. ನೀವು ಮಾಡುವ ಜಾಬ್ ಇರಲಿ, ನಿಮ್ದು ಯಾವುದೇ ವರ್ಕ್ ಇರಲಿ ಫ್ರೆಂಡ್ಸ್, ಅದ್ರ ಮೇಲೆ ಕನ್ಸಿಸ್ಟೆನ್ಸಿಯನ್ನು ಫಾಲೋ ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್. ಯಾವ ರೀತಿ ಕನ್ಸಿಸ್ಟೆನ್ಸಿಯನ್ನು ಫಾಲೋ ಮಾಡ್ಕೊಂಡು ಹೋಗ್ತೀರಿ ಫ್ರೆಂಡ್ಸ್, ಅದೇ ಒಂದು ದಿವಸ ನಿಮ್ಮ ಪಕ್ಕ ರಿಸಲ್ಟ್ ಬರುತ್ತೆ ಫ್ರೆಂಡ್ಸ್. ಮುಂದೆ ಅದೇ ರೀತಿ ನಿಮ್ಗೊಂದು ರಿಸಲ್ಟ್ ಕೊಟ್ಟೇ ಬರುತ್ತೆ ಫ್ರೆಂಡ್ಸ್. ಹಾಗಾಗಿ ಆಲ್ಮೋಸ್ಟ್ ಕನ್ಸಿಸ್ಟೆನ್ಸಿಯನ್ನು ಫಾಲೋ ಮಾಡ್ಕೊಳ್ಳಿ. ಡೈಲಿ ವರ್ಕ್ ಮಾಡ್ಕೊತ ಹೋಗಿ ಫ್ರೆಂಡ್ಸ್. ಬಟ್ ಸಮಯ ಉಪಯೋಗ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಮಯದ ಮೌಲ್ಯ ಯಾರಿಗೆ ಗೊತ್ತಿರುತ್ತೆ ಫ್ರೆಂಡ್ಸ್, ಅವ್ರು ಯಾರೂ ಸಮಯವನ್ನು ವೇಸ್ಟ್ ಮಾಡೋದಿಲ್ಲ. ಹಾಗೆ ಸಮಯ ಅನ್ನೋದು ಭಾಳ ನಮ್ಗೆ ಒಂದು ಮನಿ ಥರ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಮಯ ಅನ್ನೋದು ಒಂಥರ ಮನಿ ಥರ ಇದ್ದಂಗೆ. ಯಾವ ಥರ ನಾವು ಸಮಯವನ್ನು ಹಾಳು ಮಾಡ್ತೀವೋ ಆ ಥರ ನಮ್ಮದು ಮನಿ ಹಾಳು ಮಾಡ್ತೀವಿ ಫ್ರೆಂಡ್ಸ್. ಹಾಗಾಗಿ ಖರ್ಚುಗಳಿಗೆ ಯಾವ ಥರ ನಾವು ಖರ್ಚು ಮಾಡ್ತೀವಿ ಆ ಥರ ಸಮಯವನ್ನು ಖರ್ಚು ಮಾಡಿದ್ದೇವೆ ಫ್ರೆಂಡ್ಸ್. ಹಾಗಾಗಿ ಸಮಯನೂ ಇಂಪಾರ್ಟೆಂಟ್ ಫ್ರೆಂಡ್ಸ್. ಹಾಗೆ ಪ್ರತಿ ಬಾರಿನೂ ಸಮಯನೂ ಭಾಳ ಇಂಪಾರ್ಟೆಂಟ್ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ಸಮಯದ ಮೇಲೆ ಫೋಕಸ್ ಮಾಡಿ ಓದ್ಕೊಳ್ಳಿ ಫ್ರೆಂಡ್ಸ್. ಜಾಬ್ದಲ್ಲಿರೋರಾಯ್ತು, ಪ್ರೈವೇಟಲ್ಲಿ ವರ್ಕ್ ಮಾಡೋರಾಯ್ತು, ಎಲ್ಲರೂ ಒಂದು ಕನ್ಸಿಸ್ಟೆನ್ಸಿಯನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್. ಆದರೆ ಜೀವನದಲ್ಲಿ ನೀವು ಒಂದು ಗೋಲ್ ಇಟ್ಕೊಳ್ಳಿ ಫ್ರೆಂಡ್ಸ್. ಅದ್ರ ಮೇಲೆ ಗೋಲ್ ಮೇಲೆ ಎಫರ್ಟ್ ಹಾಕ್ಕೊಂಡು ಹೋಗಿ ಫ್ರೆಂಡ್ಸ್. ಹಾಗೆ ಯಾರ್ಯಾರು ಸಂಗು ಬ್ಲಾಗ್ ಚಾನಲ್ ನೋಡ್ತಾಯಿದ್ದೀರಿ ಫ್ರೆಂಡ್ಸ್,